ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಕರ್ಣ ಸೀರಿಯಲ್ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸಂಜಯ್ ಮತ್ತೆ ರಮೇಶ್, ನಯನತಾರ ಇವರೆಲ್ಲ ಕೂಡ ಇಲ್ಲಿ ಕರ್ಣ ಅವರು ಹೊರಗಡೆ ಬರಬಾರ್ದು, ಜೈಲಿನಲ್ಲೇ ಇರಬೇಕು, ಅವನು ಅಲ್ಲೇ ಸಾಯ್ಬೇಕು ಅಂತ ಹೇಳಿ ಏನಾದ್ರೂ ಅವನು ಅಲ್ಲೇ ಇರ್ಲಿಕ್ಕೆ ಪ್ಲಾನ್ ಮಾಡಬೇಕು ಅಂತ ಹೇಳಿ ಈ ಕಡೆ ಪ್ಲಾನ್ ಮಾಡ್ತಾ ಇರ್ತಾರೆ. ಮತ್ತು ರಮೇಶ್ ಅವರು ಕೂಡ ನಿಧಿ ನಿತ್ಯ ತುಂಬಾನೇ ಇಂಟೆಲಿಜೆಂಟು, ಅವರು ಹೇಗಾದ್ರೂ ಮಾಡಿ ಅವನನ್ನ ಹೊರಗೆ ತಂದ್ಬಿಡ್ತಾರೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಆದ್ರೆ ಸಂಜಯ್ ಮತ್ತೆ ನಯನತಾರ ಅವರು ಕೂಡ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರಬಾರ್ದು, ಹಾಗೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಈ ಕಡೆ ನಯನತಾರ ಅವರು ಕೂಡ ಇಲ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಬಂಗಾರಿ ಅಮ್ಮ ಅವರು ಕೂಡ, ನಾನು ಕರ್ಣ ಜೈಲಿಂದ ಬರೋವರೆಗೂ ನಾನು ಮನೆಗೆ ಬರೋದಿಲ್ಲ, ಊಟ ಮಾಡೋದಿಲ್ಲ, ಇಲ್ಲೇ ನಾನು ಕುತ್ಕೊಳ್ತೇನೆ ಅಂತ ಹೇಳಿ ವಸಿಷ್ಠ ಹಾಸ್ಪಿಟ್ಲ್ ಮುಂದೆನೆ ಅವರು ಕೂತಿರ್ತಾರೆ. ಮತ್ತೆ ನಿಧಿ ನಿತ್ಯಗೆ ಕೂಡ ಇಲ್ಲಿ ಲಾಯರ್ ಅವರು 2 ಗಂಟೆಗಳ ಕಾಲಾವಕಾಶವನ್ನ ನೀಡಿರ್ತಾರೆ. ನೀವೇಗಾದ್ರೂ ಸಾಕ್ಷಿ ಹುಡ್ಕೊಂಬಂದ್ರೆ ನಾನು ಕರ್ಣ ಸರ್ ಅವ್ರನ್ನ ಬೇಗ ಬಿಡುಗಡೆ ಮಾಡ್ಬೋದು ಅಂತ ಕೂಡ ಇಲ್ಲಿ ಹೇಳಿರ್ತಾರೆ. ಮತ್ತು ನಿತ್ಯ ನಿಧಿ ಕೂಡ ಅವರು ಹೇಗಾದ್ರೂ ಮಾಡಿ ಸಾಕ್ಷಿನ ಹುಡುಕ್ಲೇಬೇಕು, ನಾವು ಹುಡುಕ್ತೇವೆ ಅಂತ ಹೇಳಿ ಅಲ್ಲಿಂದ ಹೋಗಿರ್ತಾರೆ. ಮತ್ತು ನಿಧಿ ಅವರು ಕೂಡ ಈ ಕಡೆ ಜೈಲಿನ ಹತ್ರ ಬಂದಿರ್ತಾರೆ. ನಿತ್ಯ ಅವರು ಕೂಡ ಎಲ್ಲರನ್ನು ಕರೆದುಕೊಂಡು ಅವರು ಸಾಕ್ಷಿ ಹುಡುಕ್ಬೇಕು ಅಂತ ಅಲ್ಲಿಂದ ಹೋಗ್ತಾ ಇರ್ತಾರೆ. ಮತ್ತು ಪ್ರಿಯಾ ಅವರು ಕೂಡ ಅವತ್ತು ಕಾಂಪೌಂಡರು ಕೂಡ ಟ್ಯಾಬ್ಲೆಟ್ ಅನ್ನ ತಗೊಂಡು ಹೋಗ್ತಿರೋದು ಅಂತ ಅವರಿಗೆ ನೆನಪು ಆಗುತ್ತೆ. ಆಗ ಈ ಕಾಂಪೌಂಡರು ಅವತ್ತು ಅಷ್ಟೇ ಬಾಕ್ಸ್ ಅಲ್ಲಿ ಟ್ಯಾಬ್ಲೆಟ್ ಅನ್ನು ತಂದ್ರು. ಯಾರಿಗಂತ ಕೇಳಿದ್ರೆ ಕರ್ಣ ಸರ್ ಅವರು ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೌದಾ ಅಂತ ಹೇಳಿ ಹೋಗುವಾಗ ಅಲ್ಲಿ ಕಾಂಪೌಂಡರ್ ಅನ್ನ ಕೂಡ ಅವನನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಹೊಡೆದು ಅವನಿಂದ ಬಾಯಿ ಬಿಡಿಸ್ತಾರೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿದ್ದು ಮನೀಶ್ ಅವರು ಅಂತ ಹೇಳಿ ಈ ಕಡೆ ಆ ಕಾಂಪೌಂಡರ್ ಹೇಳಿದ ತಕ್ಷಣ ಈ ಕಡೆ ಎಲ್ಲರೂ ಕೂಡ ಮನೀಶ್ನನ್ನ ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಮತ್ತೆ ಮನೀಶ್ ಅವರು ಕೂಡ ಆ 3 ಹೆಂಗಸರನ್ನ ಕರೆದುಕೊಂಡು ಅವರು ನಮ್ಮನ್ನ ಬಿಟ್ಟುಬಿಡಿ ಅಂತ ಹೇಳಿ ಎಷ್ಟು ಗೋಗರಿದ್ರು ಅವರನ್ನ ಬಿಡೋದಿಲ್ಲ, ಅವರನ್ನ ಯಾವ್ದಾದರೂ ಒಂದು ಸ್ಥಳಕ್ಕೆ ಸೇರಿಸಬೇಕು ಅಂತ ಹೇಳಿ ಮನೀಶ್ ಅವರನ್ನ ಕಾರಿನಲ್ಲಿ ಕರೆದುಕೊಂಡು ಒಂದು ಬಂಗಲೆಗೆ ಅಲ್ಲಿ ತೆಗೆದುಕೊಂಡು ಹೋಗಿ ಅವರ ಬಾಯನ್ನ ಕಟ್ಟಿ ಮತ್ತೆ ಕೈಕಾಲನ್ನ ಕಟ್ಟಿ ಕೂರಿಸಿರ್ತಾನೆ. ಮತ್ತು ಈ ಕಡೆ ನಯನತಾರ ಅವರಿಗೆ ಕೂಡ ಫೋನ್ ಮಾಡಿ ಮನೀಶ್ ಅವರು ಮಾತಾಡ್ತಾ ಇರ್ತಾರೆ. ಮೇಡಮ್, ಇವರು ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ನಯನತಾರ ಅವರು ಕೂಡ, ನೀನು ಅವರನ್ನ ಯಾವುದೇ ಕಾರಣಕ್ಕೂ ಹೋಗ್ಲಿಕ್ಕೆ ಬಿಡಬೇಡ, ನೀನು ಆದಷ್ಟು ಬೇಗ ಅಲ್ಲಿಗೆ ಕರ್ಕೊಂಡು ಹೋಗಿ ಅವರ ಜೀವವನ್ನ ತೆಗೆದ್ಬಿಡು, ಇಲ್ಲಿ ಹೇಗೋ ಸತ್ತಿದಾರಂತ ಗೊತ್ತಿದೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮನೀಶ್ ಅವರು ಕೂಡ ಆಯ್ತು ಮೇಡಮ್ ಅಂತ ಹೇಳಿ ಇಲ್ಲಿ ಒಪ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಈ ಕಡೆ ನಯನತಾರ ಅವರು ಕೂಡ ಯಾವುದೇ ಕಾರಣಕ್ಕೂ ಕರ್ಣ ವಾಪಸ್ ಬರಬಾರ್ದು ಅಂತ ಹೇಳಿ ಈ ಕಡೆ ಅವರು ನಗ್ತಾ ಇರ್ತಾರೆ. ಮತ್ತು ನಿತ್ಯ ಅವರು ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲರೂ ನಮ್ಮ ಕರ್ಣನಿಗೆ ಮೋಸ ಮಾಡೋರೇ ಆಗ್ಬಿಟ್ರು, ಆ ಮನೀಶ್ ಕೂಡ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಿತ್ಯ ಅವರು ಕೂಡ ಈ ಮನೀಶ್ನನ್ನ ಎಲ್ಲಿ ಹುಡ್ಕೋದು ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಆಗ ಪ್ರಿಯವರಿಗೆ ಕೂಡ ಒಂದು ಐಡಿಯಾ ಉಳಿಯುತ್ತೆ. ಹಾಗೆ ಮನೀಶ್ ಅವರು ಎಲ್ಲಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಬನ್ನಿ ಹೋಗೋಣ ಅಂತ ಹೇಳಿ ಈ ಕಡೆ ಪ್ರಿಯಾ ಅವರು ಕೂಡ ಅವರನ್ನೆಲ್ಲರನ್ನ ಕರೆದುಕೊಂಡು ಆ ಬಂಗಲೆಗೆ ಹೋಗ್ತಾರೆ. ಹಾಗೆ ಅಲ್ಲಿ ರೌಡಿಗಳು ತುಂಬಾ ಇರೋದ್ರಿಂದ ಎಲ್ಲರೂ ಕೂಡ ಅವರ ಜೊತೆ ಫೈಟ್ ಮಾಡಿ ಈ ಕಡೆ ಮನೀಶ್ನನ್ನ ಎಳೆದುಕೊಂಡು ಮತ್ತೆ ಆ ಹೆಂಗಸರನ್ನ ಕೂಡ ಕರೆದುಕೊಂಡು ಇಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿ ಕೂಡ ಈ ರಮೇಶ್ ಅವರು ಕೂಡ, ನಯನತಾರ, ಸಂಜಯ್ ಅವರು ಕೂಡ ಖುಷಿಯಲ್ಲಿ ಇರ್ತಾರೆ. ಮತ್ತೆ ಕರ್ಣ ಸರ್ ಅವರನ್ನ ಕೂಡ ಇಲ್ಲಿ ಕೋರ್ಟಿಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಿರುವಾಗ ಪೊಲೀಸರವರು ಕೂಡ ಮತ್ತೆ ರಾಜಕಾರಣಿಗಳು ಕೂಡ, ಇವನು ಎಷ್ಟು ತಪ್ಪು ಅಪರಾಧಗಳನ್ನು ಮಾಡಿದ್ದಾನೆ, ಇವನು ಜೈಲಿನಲ್ಲೇ ಕೊಳಿಬೇಕು, ಯಾವುದೇ ಕಾರಣಕ್ಕೂ ಇವನು ಅಲ್ಲಿಂದ ಬರಬಾರ್ದು, ಯಾವುದೇ ಅವಕಾಶವಿಲ್ಲ ಅವನಿಗೆ ಬರಲಿಕ್ಕೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆದರೆ ಕರ್ಣ ಸರ್ ಅವರು ಕೂಡ ಅದನ್ನ ಕೇಳಿ ತುಂಬಾನೇ ಬೇಜಾನಲ್ಲಿ ಇರ್ತಾರೆ. ಮತ್ತೆ ನಿಧಿಯವರು ಕೂಡ ಅಲ್ಲೇ ಅವರ ದೂರದಲ್ಲಿ ಇರುವಾಗ ಅವರು ಅದನ್ನ ಕೇಳಿ ಅವರು ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಮತ್ತೆ ಈ ಕಡೆ ನಿತ್ಯ ಅವರಿಗೂ ಕೂಡ ಕಾಲ್ ಮಾಡ್ತಿದ್ರೆ ಅವರಿಗೂ ಫೋನು ರಿಸೀವ್ ಆಗ್ತಾ ಇರೋದಿಲ್ಲ. ನಿಧಿ ಅವರು ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅಕ್ಕ, ಓದಿ ಕೆಲಸ ಆಯ್ತಾ, ಫೋನ್ ಆದ್ರೂ ರಿಸೀವ್ ಮಾಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಅವರು ರಿಸೀವ್ ಮಾಡೋದಿಲ್ಲ, ಯಾಕಂದ್ರೆ ಅವರು ಸಾಕ್ಷಿನ ಕರ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಕರ್ಣ ಅವ್ರನ್ನು ಕೂಡ ಈ ಕಡೆ ಲಾಯರ್ ಹತ್ರ ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಅವರು ಕೂಡ ಅವರ ಕಡೆ ಇರುವ ಲಾಯರ್ ಕೂಡ ಹೇಳ್ತಾ ಇರ್ತಾರೆ, ಇವರು
ಎಕ್ಸ್ಪೈರಿ ಆದ ಮೆಡಿಸನ್ನ ಕೊಟ್ಟು 3 ಜನ ಇವರ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆದ್ರಿಂದ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇವರು ಯಾವುದೇ ಕಾರಣಕ್ಕೂ ಇವರು ಜೈಲಿನಿಂದ ಹೊರಗಡೆ ಬರೋ ಹಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿ ರಮೇಶ್ ಮತ್ತೆ ನಯನತಾರ ಸಂಜೆ ಅವರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆದರೂ ಕೂಡ ಈ ಕಡೆ ಕರ್ಣ ಅವರು ಕೂಡ ಸುಮ್ಮನೆ ಇರ್ತಾರೆ. ಮತ್ತೆ ನಿಧಿ ಅವರು ಕೂಡ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ನನ್ನ ಅಕ್ಕ ಸಾಕ್ಷಿ ತಂದೆ ತರ್ತಾಳೆ ಅಂತ ಇಲ್ಲಿ ಕಾಯ್ತಾ ಇರ್ತಾರೆ. ಆಗ ನಿಧಿ ಅವ್ರ ಲಾಯರು ಕೂಡ ಎಲ್ಲಿ ಯಾರು ನಿಮ್ಮ ಅಕ್ಕ ಬರ್ಲೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅವ್ರು ಯಾರು ಬರ್ಲಿಲ್ಲ ಅಂದ್ರೆ ಕರ್ಣ ಅವರಿಗೆ ಜೈಲೇ ಗ್ಯಾರಂಟಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಲಾಯರ್ ಅವರು ಕೂಡ ಹೇಳ್ತಾರೆ ಕರ್ಣ ಅವರಿಗೆ ಯಾರಾದ್ರೂ ಲಾಯರ್ ಅವರು ಇದ್ದಾರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಲಾಯರ್ ಅವರು ಕೂಡ ಎದ್ದು ಹೋಗ್ತಾರೆ. ಅವರು ಏನ್ ಮಾತಾಡ್ಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಅವರು ಸಾಕ್ಷಿ ಕೂಡ ತಂದಿರೋದಿಲ್ಲ. ಹಾಗೆ ಅವರು ಮಾತಾಡ್ತಾ ಇರ್ತಾರೆ, ಇವರದೇನು ತಪ್ಪಿಲ್ಲ ಮತ್ತು ಇವರು ಯಾವುದೇ ಎಕ್ಸ್ಪೈರಿ ಟ್ಯಾಬ್ಲೆಟ್ ಅನ್ನ ಕೊಟ್ಟಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಆ ಕಡೆ ಲಾಯರ್ ಇದ್ದವರು ಅವರು ಕೂಡ ಹೇಳ್ತಾರೆ, ನಿಮ್ಮ ಹತ್ರ ಏನಾದ್ರೂ ಆ ಥರ ಇಲ್ಲ ಅಂತ ಹೇಳಿ ಸಾಕ್ಷಿ ಕೊಡಿ, ಹಾಗಾದ್ರೆ ನಾವು ನಂಬ್ತೇವೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಇವರ ಕಡೆ ಲಾಯರು ಕೂಡ ಸುಮ್ಮನೆ ನಿಂತ್ಕೊಂಡ್ ಬಿಡ್ತಾರೆ. ಆಗ ಜಡ್ಜ್ ಕೂಡ ಕೇಳ್ತಾರೆ, ಏನಾದ್ರೂ ಸಾಕ್ಷಿ ಇದೆಯಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಲಾಯರ್ ಸುಮ್ಮನೆ ನಿಂತಿರೋದನ್ನ ನೋಡಿ ಜಡ್ಜ್ ಕೂಡ ಏನು ಸಾಕ್ಷಿ ಇಲ್ಲ ಅಂದ್ರೆ ಇವರಿಗೆ ಸಾಯೋವರೆಗೂ ಇವರಿಗೆ ಶಿಕ್ಷೆ ವಿಧಿಸಲಾಗ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ನಿತ್ಯ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಆಗ ನಿಲ್ಲಿಸಿ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಇವನೇ ಈ ಎಕ್ಸ್ಪೈರಿ ಟ್ಯಾಬ್ಲೆಟ್ ಅನ್ನ ಕೊಟ್ಟಿದ್ದು, ಮತ್ತೆ ಆ 3 ಜನ ಕೂಡ ಡೆತ್ ಆಗಿಲ್ಲ, ಅವರು ಜೀವಂತವಾಗಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹಾಗೆ ಕರ್ಣ ಅವರು ಕೂಡ ಶಾಕ್ ಆಗ್ತಾರೆ. ಮನುಷ್ಯ ಇಂಥ ಕೆಲಸ ಮಾಡಿದ್ನ ಅಂತ ಹೇಳಿ ಕರ್ಣ ಕೂಡ ಶಾಕ್ ಆಗ್ತಾರೆ. ಮತ್ತೆ ನಿಧಿ ಅವರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಇವರೆಲ್ಲ ಸೇರಿ ನನ್ನ ಕರ್ಣ ಸಾರನ್ನ ಜೈಲಿನಲ್ಲಿ ಸೇರಿಸಬೇಕು ಅಂತ ಇದ್ರು, ಆದ್ರೆ ದೇವರ ಕೃಪೆಯಿಂದ ನನಗೆ ಕರ್ಣ ಸಾರು ಬಿಡುಗಡೆ ಆದ್ರು ಅಂತ ಹೇಳಿ ನಿಧಿನು ಖುಷಿ ಆಗ್ತಾರೆ. ಮತ್ತೆ ಲಾಯರ್ ಅವರು ಕೂಡ ಎಲ್ಲಾ ಸಾಕ್ಷಿಗಳನ್ನ ಅವರಿಗೆ ಒಪ್ಪಿಸ್ತಾರೆ. ಮತ್ತೆ ಮನೀಶ್ನನ್ನ ಈ ಕಡೆ ಅರೆಸ್ಟ್ ಮಾಡಿ ಕರ್ಣ ಸಾರ್ ಅವರನ್ನ ಬಿಡುಗಡೆ ಮಾಡ್ತಾರೆ. ಇದೆಲ್ಲ ನೋಡಿ ನಿತ್ಯ ಮತ್ತೆ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಈ ಕಡೆ ಶಾಂತಿ ಮತ್ತೆ ಬಂಗಾರಿ ಅವರಿಗೂ ಕೂಡ ಈ ಕಡೆ ನಿತ್ಯ ಅವರು ಫೋನ್ ಮಾಡಿ ಕರ್ಣ ಸಾರು ರಿಲೀಸ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಬಂಗಾರಿ ಅವರು ಕೂಡ ಹೇಳ್ತಾ ಇರ್ತಾರೆ, ನನ್ನ ಪರ ದೇವರಿದ್ದಾನೆ, ನನ್ನ ಕರ್ಣನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿ ಈ ಕಡೆ ಅವರು ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಆಗ ರಮೇಶ್ ನಯನತಾರ ಸಂಜೆಯವರಿಗೂ ಕೂಡ ತುಂಬಾನೇ ಅವರಿಗೆ ಕೋಪ ಬರ್ತಿರುತ್ತೆ. ಈ ಮನುಷ್ಯ ಹೇಗೆ ಸಿಕ್ದ, ಇದೆಲ್ಲ ಹೇಗೆ ಆಯ್ತು ಅಂತ ಹೇಳಿ ಅವರು ಚಿಂತೆ ಮಾಡ್ತಾ ಇರ್ತಾರೆ. ಕರ್ಣ ಸರ್ ಬಂದ ತಕ್ಷಣ ಈ ಕಡೆ ರಮೇಶ್ ಅವರು, ನಿನ್ನನ್ನು ಅರೆಸ್ಟ್ ಮಾಡಿದ್ದು ನೀನು ಯಾವಾಗ ಬಿಡುಗಡೆ ಆಗ್ತಾ ಇದೆಯಾ ಅಂತ ನಾನು ಕಾಯ್ತಾ ಇದ್ದೆ ಅಪ್ಪ, ನನ್ನ ಮನಸ್ಸೇ ಒಡೆದೋಗಿತ್ತು ಅಂತ ಹೇಳಿ ರಮೇಶ್ ಅವರು ಕರ್ಣ ಸರ್ ಮುಂದೆ ನಾಟಕ ಮಾಡ್ತಾ ಇರ್ತಾರೆ. ಆದ್ರೆ ಕರ್ಣ ಅವರಿಗೆ ಎಲ್ಲಾ ತಿಳಿದಿರುತ್ತೆ. ಆಗ ಕರ್ಣ ಅವರು ಕೂಡ, ಅಪ್ಪ ನೀವೇನು ಚಿಂತೆ ಮಾಡಬೇಡಿ, ಇದರಿಂದ ಯಾರಿದ್ದಾರೆ ಅವರಿಗೆ ಹೇಗೆ ಪಾಠ ಕಲಿಸ್ಬೇಕಂತ ನನಗೆ ಸರಿಯಾಗಿ ಗೊತ್ತಿದೆ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.